ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಆಗ್ತಾ ಇದೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಸಂಪನ್ಮೂಲ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಗುರು ಸಚ್ಚಿದಾನಂದ ಅವಧೂತರು ಗಂಧಿಕೇರಿ ಪೂಜ್ಯರ ಚರಣ ಕಮಲಗಳಿಗೆ ನನ್ನ ಅನೇವತ್ತೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮತ್ತೋರ್ವ ಪೂಜ್ಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಎಂಕೆ ಹುಬ್ಬಳ್ಳಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಈರಣ್ಣ ವನ್ನೂರ್ ಅವರಿಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕ ದಂಪತಿಗಳಿಗೆ ಈ ಕಾರ್ಯಕ್ರಮದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಂಕೆ ಹುಬ್ಬಳ್ಳಿ ಗ್ರಾಮದ ಎಲ್ಲ ಸಮಸ್ತ ಹಿರಿಯರಿಗೆ, ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಮಾಜಿ ಸೈನಿಕ ಸಂಘಟನೆಗಳ ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಅಧ್ಯಕ್ಷರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಮ್ಮ ಮಾಜಿ ಸೈನಿಕರು, ಮಾಜಿ ಸೈನಿಕರ ಕುಟುಂಬದವರು, ತಾಯಂದಿರು, ಅಕ್ಕ ತಂಗಿಯರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅವಾಜ್ ಬರತ್ರಿ, ಅದೇನೋ ಅಂತಲ್ಲ ಹೊನ್ನಾಟ ಬಂದಾಗ ಜಾಮೋಗ ರಾವ್ ಆಗಿಲ್ಲ ಅಂತಾರ. ಸ್ವಲ್ಪ ನಮ್ಮ ಗಂಡ್ಮಂದದಷ್ಟ ಅವಾಜ್ ಬರತ್ತಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್, ಒಂದು ಅಧ್ಯಕ್ಷರವ್ರಿಗೆ ಒಂದು ವಿನಂತಿ, ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಒಂದು ಇದು ಮಾಡೋಗ್ತೀರ. ಯಾಕಪ್ಪ ಅಂತಂದ್ರ ಇವತ್ತೆಲ್ಲ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಸೇವಾನಿರತ ನಮ್ಮ ಸೈನಿಕರು ವಾಹನ ಅಪಘಾತದಲ್ಲಿ ನಿಧನರಾಗಿದ್ದಾರೆ. 10 ಜನ ಸೈನಿಕರು ನಿಧನರಾಗಿದ್ದಾರೆ. ಆ ಎಲ್ಲ ಸೈನಿಕರಿಗೆ ನಾವು ಇಲ್ಲಿ 1 ನಿಮಿಷದ ಕಾಲ ಮೌನಾಚರಣೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ದಯಮಾಡಿ ತಾವೆಲ್ಲರೂ ತಮ್ಮ ಸ್ಥಳದಲ್ಲಿ ಎದುರಿಸಬೇಕಂತ ತಮ್ಮಲ್ಲಿ ವಿನಂತಿ. ಮೊಬೈಲ್ಗಳನ್ನು ತಾವು ಸೈಲೆಂಟ್ ಮಾಡಬೇಕು. ಪ್ರಾರಂಭ. ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವತ್ತು ಬೆಳಗಾವಿ ಜಿಲ್ಲೆಯ ಈ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಒಂದು ಮಾಜಿ ಸೈನಿಕರ ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಅತ್ಯದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಪಾಲಿಗೆ. ನಾನು ವನ್ನೂರ್ ಸರ್ ಅವರಿಗೆ ಬಂದ ತಕ್ಷಣ ಹೇಳ್ತಾ ಇದ್ದೆ, ಸರ್, ಈ ಸಂಘಟನೆಯನ್ನ ಮಾಡಿ ತಾವು ಎಷ್ಟು ಖುಷಿಯಲ್ಲಿದ್ದೀರಿ ಗೊತ್ತಿಲ್ಲ, ಆದ್ರೆ ನಿಮಗಿಂತ ಹೆಚ್ಚು ಖುಷಿ ನನಗಾಗೈತಿ ಇವತ್ತಂತೇಳಿ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ನಾವು ನಮ್ಮ ಈ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮಾಜಿ ಸೈನಿಕ ಸಂಘಟನೆಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿದ್ದಾಗ ಇದೇ ವರ್ಷ ಎಂಕೆ ಹುಬ್ಬಳ್ಳಿ ಒಂದು ಕಾರ್ಯಕ್ರಮ ಬಂದಾಗ ಕೂಡ ನಾವು ಈ ಮಾತಾಡಿದ್ವಿ ಇಲ್ಲಿ ಮಾಜಿ ಸೈನಿಕರೊಂದಿಗೆ. ಅದರಂತೆ ಇವತ್ತು ಬಹಳ ಹೆಮ್ಮೆಯ ಕ್ಷಣ. ಇವತ್ತ ಇನ್ನೂ ಒಂದು ಬಹಳ ಮಹತ್ವದ ದಿನ ಆಗಿದೆ. ಅದೇನಪ್ಪಾ ಅಂತಂದ್ರೆ ಇವತ್ತ ನಮ್ಮ ಭಾರತೀಯ ಚುನಾವಣಾ ದಿನ, ವಿಶ್ವ ವೋಟರ್ಸ್ ಡೇ ಅಂತ, ನ್ಯಾಷನಲ್ ವೋಟರ್ಸ್ ಡೇ ಕೂಡ ಇವತ್ತಿದೆ. 1950ರಲ್ಲಿ ಏನು ಭಾರತ ಸರ್ಕಾರದ ಚುನಾವಣಾ ಆಯೋಗವನ್ನು ಇವತ್ತಿನ ದಿವಸ ಪ್ರಾರಂಭಿಸಿತ್ತು. ನಮ್ಮ ದೇಶದ ಯುವ ಮತದಾರರನ್ನ ಪ್ರೇರೇಪಿಸಲು, ಯುವಕರನ್ನ ರಾಜಕೀಯದಿಂದ ಕರೆತರುವಂತಹ ಪ್ರಯತ್ನದಲ್ಲಿ ಇವತ್ತು ಚುನಾವಣಾ ಆಯೋಗವನ್ನ 1950 ಜನವರಿ 25ರಂದು ಏನು ಪ್ರಾರಂಭಿಸಿತ್ತು ಅದರ ನೆನಪಿಗಾಗಿ 2011ರಿಂದ ಸತತವಾಗಿ ನಾವು ನ್ಯಾಷನಲ್ ವೋಟರ್ಸ್ ಡೇ ಅನ್ನ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ.
ನ್ಯಾಷನಲ್ ವೋಟರ್ಸ್ ಡೇ ದಿವಸ ಏನು ಅವಾಗ ಮತದಾರರನ್ನ ಸೆಳೆಯಲು ಏನೋ ಚುನಾವಣಾ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ. ಅದೇ ದಿವಸ ಇವತ್ತು ಎಂ.ಕೆ. ಹುಬ್ಬಳ್ಳಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮಾಜಿ ಸೈನಿಕರನ್ನ ಸಂಘಟಿತರನ್ನಾಗಿ ಮಾಡಲು ಇವತ್ತೊಂದು ಸಂಘಟನೆ ಪ್ರಾರಂಭ ಆಗ್ತಾ ಹೆಚ್ಚಿನ ಮಹತ್ವದ ವಿಷಯ. ಹಲೋ, ಇವತ್ತು ಎಲ್ಲ ರೀತಿಯಾದಂತಹ ಸಂಘಟನೆಗಳು ತಮ್ಮ ತಮ್ಮ ಸಂಘಟನೆಗಳನ್ನ ಕಟ್ಟಿಕೊಂಡು ಇವತ್ತು ಹೋರಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಕೂಡ ಕಳೆದ 5-6 ವರ್ಷಗಳಿಂದ ಸಂಘಟನಾತ್ಮಕವಾಗಿ ಇಡೀ ಜಿಲ್ಲೆಯಲ್ಲಿ ಸುತ್ತಾಡಿ ಸಂಘಟನೆಗಳನ್ನ ಕಟ್ಟುವುದರಲ್ಲಿ ಸಂಘಟನೆ ನಮ್ಮ ಮಾಜಿ ಸೈನಿಕರನ್ನ ಒಗ್ಗೂಡಿಸುವಂತಹ ಕೆಲಸದಲ್ಲಿ ನಾವು ನಿರತರಾಗಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಾಜಿ ಸೈನಿಕರನ್ನ ಹೊಂದಿರುವಂತಹ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ನಮ್ಮ ಬೆಳಗಾವಿ ಜಿಲ್ಲೆ ಅಂತ ಹೇಳೋದು ಮತ್ತು ಹೆಮ್ಮೆ ಆಗುತ್ತದೆ. ಇದಕ್ಕಿಂತ ಮೊದಲು ಕೊಡಗು ಜಿಲ್ಲೆಯನ್ನ ಸೈನಿಕರ ಜಿಲ್ಲೆ ಅಂತ ಕರ್ತಾ ಇದ್ರು. ಆದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ಅದನ್ನು ಮೀರಿಸಿ ಸುಮಾರು 36,000 ಜನಕ್ಕಿಂತ ಹೆಚ್ಚಿನ ಕೇವಲ ಮಾಜಿ ಸೈನಿಕರು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಭಗವದ್ಗೀತೆಯನ್ನ ಉಪದೇಶಿಸುವಾಗ ಅವಾಗ ಒಂದು ಮಾತನಾಡ್ತಾರ, ಯಾವಾಗ ಈ ಭೂಮಿ ಮೇಲೆ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ತದ ಅವಾಗ ನಾನು ಪ್ರತಿ ಕ್ಷಣ ಅವತಾರವನ್ನ ಬೇರೆ ಬೇರೆ ಅವತಾರದಲ್ಲಿ ಬರ್ತೀನಿ ಅಂತ ಒಂದು ಮಾತನಾಡ್ತಾರೆ ಭಗವದ್ಗೀತೆಯಲ್ಲಿ. ಅದರೊಳಗ ಅವ್ರು ಇನ್ನೊಂದು ಹೇಳ್ತಾರೆ, ಕಲಿಯುಗದೊಳಗ ಯಾವ ಅವತಾರಪ್ಪ ಅಂದ್ರ ಅವರ ಸಂಘಟನೆ ಅವತಾರ ಆಗಿ ನಾವು ಬರ್ತೇನೆ ಅಂತ ಹೇಳಿದಂತ ಒಂದು ಮಾತಿದೆ. ಕಲಿಯುಗದ ಕೊನೆಗೆ ಕೈಕೇಯಿ ಅವತಾರ, ಅದರ ಕಲಿಯುಗ ನಡೀತಾ ಇರಬೇಕಾದ್ರ ನಾನು ಸಂಘಟನೆ ಅವತಾರಗಳನ್ನ ತಾಳಿ ಈ ಭೂಮಿ ಮೇಲೆ ಬರ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರಿಂದ ಈ ಸಂಘಟನೆಗೆ ಯಾವ ಶಕ್ತಿ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ಮಾಜಿ ಸೈನಿಕರ ಸಂಘಟನೆಯನ್ನ ಕಟ್ತಾ ಇದ್ದೀವಿ. ನಾವೆಲ್ಲ ಮಾಜಿ ಸೈನಿಕರು ಒಗ್ಗಟ್ಟಾಗ್ತಾ ಇದ್ದೀವಿ. ಕೇವಲ ನಾವೊಂದು ಯೂನಿಫಾರ್ಮ್ ಮಾಡ್ಕೊಂಡು ಒಂದು ಜಾಕೆಟ್ ಮಾಡ್ಕೊಂಡು ಕ್ಯಾಪ್ಗಳನ್ನ ಮಾಡ್ಕೊಂಡು ಆಗಸ್ಟ್ 15 ಮಾಡಿದ್ವಿ, ಜನವರಿ 26ರಿಂದ ಧ್ವಜಾರೋಹಣ ಮಾಡಿದ್ವಿ. ಇಷ್ಟಕ್ಕೆ ಸೀಮಿತ ಆಗಬಾರ್ದು ಇವತ್ತು ನಮ್ಮ ಸಂಘಟನೆ. ಇವತ್ತು ನಾವು ಯಾವಾಗ ಸಂಘಟನಾತ್ಮಕವಾಗಿ ಒಂದುಗೂಡ್ತೀವಿ ನಮ್ಮಲ್ಲಿ ಜಾಗ್ರತೆ ಮೂಡ್ತದ. ಯಾವಾಗ ನಮ್ಮಲ್ಲಿ ಜಾಗ್ರತೆ ಮೂಡ್ತದ ಸಮಾಜದಲ್ಲಿ ಬದಲಾವಣೆ ತನ್ನಿಂದ ತಾನ ಬರ್ತದ. ಸಂಘಟನೆಗೆ ಯಾವ ಶಕ್ತಿ, ಒಂದು 2 ಉದಾಹರಣೆಗಳ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸುಮಾರು 135 ವರ್ಷಗಳ ಹಿಂದೆ ನಮ್ಮ ದೇಶ ಬ್ರಿಟಿಷರ ವಶದಲ್ಲಿದ್ದಾಗ ನಮ್ಮ ಸ್ವತಂತ್ರ ಹೋರಾಟಗಾರರು ಇದೇ ಸಂಘಟನೆ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಂತಹ ಪ್ರಯತ್ನ